ನಮಸ್ಕಾರ. ಅಶ್ವಮಂದಿರದ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸನಾತನ ಭಾರತೀಯ ಪರಂಪರೆಯ ಅನೇಕ ವಿಚಾರಗಳನ್ನು ಅಶ್ವಮಂದಿರದಲ್ಲಿ ಹೇಳ್ತಾ ಬಂದಿದ್ದೇನೆ. ಈ ಬಾರಿ ಈ ದಿನದ ವಿಶೇಷವನ್ನ ಭಾರತೀಯ ಪರಂಪರೆಯ ಮತ್ತೊಂದು ಅವಿಭಾಜ್ಯ ಅಂಗ ಸಂಗೀತದ ಮೂಲಕ ಸಂಗೀತ ದಿಗ್ಗಜರಿಗೆ ನಮ್ಮ ಮನದಾಳದ ನಮಸ್ಕಾರವನ್ನು ತಿಳಿಸುವ ಮೂಲಕ ಅವರ ಸ್ಮರಣೆ ಮಾಡುವಂಥ ಮುಖಾಂತರ ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೆ ಆತ್ಮೀಯ ಸ್ವಾಗತ, ನಮಸ್ಕಾರ. ಅಂತಹ ಸಂಗೀತವನ್ನು ಆರಾಧಿಸಿ ಸಂಗೀತಕ್ಕೋಸ್ಕರವೇ ಜೀವನವನ್ನು ಮುಡಿಪಾಗಿಟ್ಟಂಥ ಮಹನೀಯರನ್ನು ಸ್ಮರಿಸಿಕೊಳ್ಳಲೇಬೇಕು. ಇಷ್ಟೆಲ್ಲ ಪೀಠಿಕೆಯನ್ನು ಹಾಕ್ತಿದ್ದೀನಿ. ಹಾಗಾದರೆ ಸಂಗೀತ ದಿಗ್ಗಜರು ಯಾರು? ಕೇವಲ ಸಂಗೀತ ದಿಗ್ಗಜರಲ್ಲ, ಅವರು ಸಂಗೀತಗಾರರೂ ಹೌದು, ವಾಗ್ಗೇಯಕಾರರೂ ಹೌದು, ಸಾಹಿತಿಗಳು ಹೌದು, ಕವಿಗಳು ಹೌದು, ವಿಮರ್ಶಕರು ಹೌದು, ನಾಟಕ ರಚನೆಕಾರರೂ ಹೌದು, ಬಹುಭಾಷಾ ಪಂಡಿತರೂ ಹೌದು, ಜೊತೆಗೆ ಭಾರತದ ಅತ್ಯುನ್ನತ ಪ್ರಶಸ್ತಿಯನ್ನು ಪಡೆದಂಥ ಮಹನೀಯರೂ ಹೌದು. ಇನ್ನೂ ಅದೆಷ್ಟೋ ಓಸುಗಗಳ ಮೊತ್ತ ಈ ಸಂಗೀತ ದಿಗ್ಗಜರು. ಕೇವಲ ಸಂಗೀತವ? ಖಂಡಿತವಾಗಿಯೂ ಅಲ್ಲ. ಅಂಧ, ಅನಾಥ, ದೀನ, ದಲಿತರ ಬಾಳಿನ ಬೆಳಕಾಗಿ, ಕಣ್ಣಿಲ್ಲದವರ ಬಾಳಿನ ಕಣ್ಣಾಗಿ, ದಾರಿದ್ರ್ಯ ದುಃಖಗಳನ್ನು ಮರೆಸಿ ವಿದ್ಯಾರ್ಥಿಗಳಿಗೆ, ಶಿಷ್ಯರಿಗೆ ತಮ್ಮ ಜೀವನವನ್ನೇ ಅರ್ಪಣೆ ಮಾಡಿ ಸಂಗೀತದ ಜೊತೆಗೆ ವಿದ್ಯೆಯನ್ನು, ಜ್ಞಾನವನ್ನು, ಅನ್ನವನ್ನು, ಆಶ್ರಯವನ್ನು ಕೊಟ್ಟಂಥ ಮಹಾನುಭಾವರು ಈ ಹೊತ್ತಿನ ದಿಗ್ಗಜರು. ಅವರು ಬೇರೆ ಯಾರೂ ಅಲ್ಲ, ಪದ್ಮಭೂಷಣರೆನಿಸಿ, ಗಾನ ವಿಶಾರದರೆನಿಸಿ, ಕವಿ ಗವಾಯಿಗಳೆನಿಸಿ, ಇಡೀ ಸಂಗೀತ ಜಗತ್ತಿನಲ್ಲಿಯೇ ಸಂಗೀತ ರಸ ಋಷಿಗಳೆನಿಸಿದಂಥ ಗಾನಯೋಗಿ ಪಂಡಿತ್ ಕವಿ ಪುಟ್ಟರಾಜ ಕವಿ ಗವಾಯಿಗಳವರು. ಜೊತೆಗೆ ಅವರನ್ನ ಗವಾಯಿಗಳಾಗಿಸಿದ ಅವರ ಗುರುಗಳು ಉಭಯ ಗಾನ ವಿಶಾರದ ಪಂಡಿತ್ ಪಂಚಾಕ್ಷರ ಕವಿ ಗವಾಯಿಗಳವರು. ಇಬ್ಬರೂ ದಿಗ್ಗಜರನ್ನ ನೆನೆಸಿಕೊಳ್ಳುವಂಥ ಹೊತ್ತಿದು. ಕಾರಣವಿಷ್ಟೇ, ಅವರ ಪುಣ್ಯ ಸ್ಮರಣೆ ಜರುಗ್ತಿದೆ ಅವರ ಕರ್ಮಭೂಮಿಯಾದ ಗದುಗಿನಲ್ಲಿ. ಹಾಗಾಗಿ ಅವರನ್ನ ನೆನೆಸಿಕೊಂಡು ಅವರ ಬಗೆಗೆ ಒಂದಷ್ಟು ಮಾಹಿತಿಯನ್ನ ಕೇಳ್ತಾ ಹೋಗೋಣ. ನೋಡಿ, ಪಂಚಾಕ್ಷರ ಗವಾಯಿಗಳು ಹುಟ್ಟು ಕುರುಡರಾಗಿದ್ದವರು. ಅವರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕಾಡಶೆಟ್ಟಿ ಹಳ್ಳಿಯಲ್ಲಿ ಜನಿಸಿದ್ರು. 1892 ಅವರು ಜನಿಸಿದಂಥ ಈಸ್ವಿ. ಕಾಡಶೆಟ್ಟಿ ಹಳ್ಳಿಯ ಪುಟ್ಟ ಗ್ರಾಮದಲ್ಲಿ ಜನಿಸಿದರು ಪಂಚಾಕ್ಷರ ಗವಾಯಿಗಳು. ಅವರ ಹಿಂದಿನ ಹೆಸರು ಗದಿಗಯ್ಯ. ಅವರಿಗೆ ಒಬ್ಬ ಅಣ್ಣ ಕೂಡ ಇದ್ರು, ಗುರುಬಸಯ್ಯ. ಅವರು ಹುಟ್ಟು ಕುರುಡರಾಗಿದ್ರು. ತಾಯಿ ನೀಲಮ್ಮ, ತಂದೆ ಗುರುಪಾದಯ್ಯ. ಈ ಇಬ್ಬರೂ ಮಕ್ಕಳಿಗೆ ಮೊದಲಿನಿಂದಲೂ ಸಂಗೀತದ ಅಭಿರುಚಿ ಮನೆಯಿಂದಲೇ ಬಂತು. ಅವರು ಸುಶ್ರಾವ್ಯವಾಗಿ ಅಣ್ಣ ತಮ್ಮಂದಿರಿಬ್ಬರು ಹಾಡುಗಳನ್ನು ಹಾಡ್ತಿದ್ರು. ಹೀಗೆ ಸುಸಂಸ್ಕೃತವಾದ ಪುಟ್ಟ ಹಳ್ಳಿಯ ಗ್ರಾಮದಲ್ಲಿ ಶಿವ ಭಕ್ತರ ಮನೆಯಲ್ಲಿ ಜನಿಸಿದಂತಹ ಈ ಹುಡುಗರು ತುಂಬಾ ಸುಂದರವಾಗಿ ಪದ್ಯಗಳನ್ನು, ವಚನಗಳನ್ನು ಹಾಡ್ತಿರ್ತಾರೆ. ಒಂದೊಮ್ಮೆ ಜಾತ್ರೆಯಲ್ಲಿ ಮಕ್ಕಳು ಸುಶ್ರಾವ್ಯವಾಗಿ ಹಾಡನ್ನ ಹಾಡ್ತಿದ್ರು, ವಚನಗಳನ್ನು ಹಾಡ್ತಿದ್ರು. ಅಲ್ಲಿಗೆ ಪೂಜ್ಯರಾದಂಥ ಹಾನಗಲ್ಲ ಕುಮಾರಸ್ವಾಮಿಗಳು ಬರ್ತಾರೆ. ಮಕ್ಕಳು ಇಷ್ಟು ಅದ್ಭುತವಾಗಿ ಸಂಗೀತವನ್ನು ಸುಶ್ರಾವ್ಯವಾಗಿ ಹಾಡ್ತಿರುವುದನ್ನು ನೋಡಿ ಅಗಾಧ ಪ್ರತಿಭೆಯನ್ನ ಗುರುತಿಸಿ ತಮ್ಮ ಒಟ್ಟಿಗೆ ಆ ಮಕ್ಕಳನ್ನ ಕರೆದುಕೊಂಡು ಬರ್ತಾರೆ ಹಾನಗಲ್ಲ ಕುಮಾರಸ್ವಾಮಿಗಳು. ಅಲ್ಲಿಂದಲೇ ನೋಡಿ ಪಂಚಾಕ್ಷರ ಗವಾಯಿಗಳ ಜೀವನಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಸಿಕ್ಕಿದ್ದು. ಆದರೆ ಅವರಿಬ್ಬರಿಗೂ ಕೂಡ ಸಂಗೀತವನ್ನ ಕಲಿಸ್ತಾರೆ, ಪ್ರೀತಿಯಿಂದ ನೋಡ್ಕೋತಾರೆ, ತಮ್ಮ ಮಕ್ಕಳಂತೆ ಸಾಕಿ ಶಿಷ್ಯರನ್ನೂ ಕೂಡ ಅವರಿಗೆ ಸಂಗೀತವನ್ನ ಕಲಿಸ್ತಾರೆ, ಬಹಳ ಪ್ರೀತಿಯಿಂದ ನೋಡ್ಕೋತಾರೆ ಹಾನಗಲ್ಲ ಕುಮಾರಸ್ವಾಮಿಗಳು. ಆದರೆ ಕಾರಣಾಂತರಗಳಿಂದ ಸ್ವಲ್ಪ ದಿವಸಗಳಲ್ಲಿಯೇ ಅಣ್ಣನಾದಂಥ ಗುರುಬಸಯ್ಯನವರು ಕಾಲರಾ ರೋಗಕ್ಕೆ ತುತ್ತಾಗಿ ಹೋಗಿಬಿಡ್ತಾರೆ. ಆದರೆ ಸಂಗೀತವನ್ನ ಪಂಚಾಕ್ಷರ ಗವಾಯಿಗಳು ನಿಲ್ಲಿಸೋದಿಲ್ಲ. ನಾ ಹೇಳಿದಂತೆ ಅವರ ಹಿಂದಿನ ಹೆಸರು ಗದಿಗಯ್ಯ. ಗದಿಗಯ್ಯ ತುಂಬ ಸುಂದರವಾಗಿ ಸಂಗೀತವನ್ನು ಅಭ್ಯಾಸ ಮಾಡ್ತಾನೆ. ಹಾನಗಲ್ಲ ಕುಮಾರಸ್ವಾಮಿಗಳಿಗೆ ಅವರ ಶಿಷ್ಯ ಪ್ರೇಮ ಎಷ್ಟಿತ್ತು ಅಂದರೆ ಶಿಷ್ಯರು ಚೆನ್ನಾಗಿ ಹಾಡಬೇಕು,
ಸಂಗೀತದಲ್ಲಿ ವಿದ್ವಾಂಸರಾಗಬೇಕು, ಜಗತ್ತಿಗೆ ಹೆಸರಾಗಬೇಕು ಅನ್ನೋ ಕಾರಣದಿಂದ ನಾನಾ ವಿದ್ವಾಂಸರ ಬಳಿ, ಪಂಡಿತರ ಬಳಿ ಈ ಮಗುವನ್ನ ಕಳಿಸಿ ಗದಿಗಯ್ಯ ತುಂಬಾ ಸುಂದರವಾಗಿ ಹಾಡಬೇಕು, ಸಂಗೀತ ವಿದ್ವಾಂಸನಾಗಬೇಕು ಅನ್ನೋ ಕಾರಣದಿಂದ ತರಬೇತಿಯನ್ನ ಕೊಡಿಸ್ತಾರೆ. ಮೊದಲು ಪಂಚಾಕ್ಷರ ಗವಾಯಿಗಳು ಕಲಿತಿದ್ದು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ. ಬಹಳ ಪರಿಣಿತಿಯನ್ನ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹೊಂದುತ್ತಾರೆ ಪಂಚಾಕ್ಷರ ಗವಾಯಿಗಳು. ನಂತರ ಅವರಿಗೆ ಕುಮಾರಸ್ವಾಮಿಗಳು ಆದೇಶ ಮಾಡ್ತಾರೆ, ನೀನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಕೂಡ ಅಭ್ಯಾಸ ಮಾಡಬೇಕು ಅಂತ. ಹಾಗಾಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲೂ ಅನೇಕ ಗುರುಗಳ ಬಳಿ ಪಂಚಾಕ್ಷರ ಗವಾಯಿಗಳು ಅಭ್ಯಾಸವನ್ನ ಮಾಡ್ತಾರೆ. ಅದಾದ ಮೇಲೆ ಒಂದು ಸಂದರ್ಭ ಬರ್ತದೆ. ಆ ಸಂದರ್ಭ ದೊಡ್ಡ ಸಭಾಂಗಣದಲ್ಲಿ, ಸಭೆಯಲ್ಲಿ, ಎಲ್ಲ ಶಿವಭಕ್ತರ ಎದುರಿಗೆ. ಅಂದು ಆ ಸಭೆಯಲ್ಲಿ ಅವರ ಪಾಂಡಿತ್ಯವನ್ನ ನೋಡಿ, ಅವರ ವಿದ್ವತ್ತನ್ನ ನೋಡಿ ಅವರ ಗುರುಗಳಾದಂಥ ಕುಮಾರ ಸ್ವಾಮಿಗಳು ಹೇಳ್ತಾರೆ, ಇವರು ಇನ್ನು ಮೇಲೆ ಪಂಚಾಕ್ಷರ ಗವಾಯಿಗಳು ಎಂದು ನಾಮಕರಣವನ್ನ ಮಾಡ್ತಾರೆ. ಅಂದಿನಿಂದ ಗದಿಗಯ್ಯ ಪಂಚಾಕ್ಷರ ಗವಾಯಿಗಳು ಅನ್ನೋ ಹೆಸರನ್ನ ಪಡಿತಾರೆ. ಹೀಗೆ ಗುರುಗಳಿಂದಲೇ ಮೊದಲು ಗವಾಯಿ ಅನಿಸಿಕೊಂಡವರು ಪಂಚಾಕ್ಷರ ಗವಾಯಿಗಳು. ನಂತರವೂ ಕೂಡ ಅವರ ಸಂಗೀತದ ಈ ಒಂದು ಪ್ರಯಾಣ ಮುಂದುವರಿತಾನೆ ಇರ್ತದೆ. ಕೇವಲ ಉಭಯಗಾನ ಅಷ್ಟೇ ಅಲ್ಲ, ಅಂದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಜೊತೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಜೊತೆಗೆ ಅವರಿಗೆ ಅನೇಕ ವಾದ್ಯಗಳು ನುಡಿಸ್ಲಿಕ್ಕೆ ಬರ್ತಿತ್ತು. ಅನೇಕ ವಾದ್ಯಗಳನ್ನ ಬಹಳ ಸಮರ್ಥವಾಗಿ ನುಡಿಸುವಂತಹ ಗುರುಗಳಾಗಿದ್ರು ಪಂಚಾಕ್ಷರ ಗವಾಯಿಗಳು. ಹಾರ್ಮೋನಿಯಂ ಇರಬಹುದು, ಪಿಟೀಲು ಇರಬಹುದು, ಪಖವಾಜ್ ಇರಬಹುದು, ಹೀಗೆ ಅನೇಕ ವಾದ್ಯಗಳನ್ನ ನುಡಿಸುವಲ್ಲಿ ನಿಷ್ಣಾತರಾಗಿದ್ದಂಥವರು ಪಂಚಾಕ್ಷರ ಗವಾಯಿಗಳು. ಅದರ ಜೊತೆಗೆ ಅವರ ಶಿವಭಕ್ತಿ, ಜೊತೆಗೆ ಆಧ್ಯಾತ್ಮ ಮಾರ್ಗದಲ್ಲಿಯೇ ನಾನು ಸಾಗಬೇಕು ಅನ್ನುವಂಥ ದೀಕ್ಷೆಯನ್ನ ಪಡೀತಾರೆ ಪಂಚಾಕ್ಷರ ಗವಾಯಿಗಳು. ಅಷ್ಟೇ ಅಲ್ಲದೆ ಪೂಜ್ಯ ಹಾನಗಲ್ಲ ಕುಮಾರಸ್ವಾಮಿಗಳು ಯಾವ ದಾರಿಯಲ್ಲಿ ತಮ್ಮನ್ನ ನಡೆಸಿಕೊಂಡು ಬಂದು ಈ ದೀಕ್ಷೆಯನ್ನ ಕೊಟ್ಟಿದ್ದಾರೋ ಅದೇ ದೀಕ್ಷೆಯಲ್ಲಿ ನಾನು ಇದ್ದು, ನಾನು ಕೂಡ ನೂರಾರು ವಿದ್ಯಾರ್ಥಿಗಳಿಗೆ ಸಂಗೀತದ ಮೂಲಕ, ಜ್ಞಾನದ ಮೂಲಕ, ವಿದ್ಯೆಯ ಮೂಲಕ ಸೇವೆಯನ್ನ ಮಾಡ್ತೀನಿ ಅಂತ ಕಂಕಣಬದ್ಧರಾದಂಥವರು ಪಂಚಾಕ್ಷರ ಗವಾಯಿಗಳು. ಗದುಗಿನ ಸಮೀಪ ಒಂದು ಸಂಗೀತದ ಕುಟೀರವನ್ನ ನಿರ್ಮಾಣ ಮಾಡಿ ಅಲ್ಲಿ ಮಕ್ಕಳಿಗೆ ಸಂಗೀತ ಜೊತೆಗೆ ಕನ್ನಡ ಸಂಸ್ಕೃತವನ್ನ ಹೇಳ್ಕೊಡ್ಲಿಕ್ಕೆ ಶುರು ಮಾಡ್ತಾರೆ, ಗದುಗಿನ ಸಮೀಪ ರೋಣದ ಬಳಿ. ಅದರ ನಂತರ ತುಂಬಾ ಬರಗಾಲ ಬಂದು ಈ ಸಂಗೀತ ಪಾಠಶಾಲೆ, ಸಂಸ್ಕೃತ ಪಾಠಶಾಲೆ ನಡೆದಿರುವಂತಹ ಪರಿಸ್ಥಿತಿ ಬಂದ್ಬಿಡ್ತದೆ. ನಿಜವಾಗ್ಲೂ ನಾವು ಈ ಹೊತ್ತು ನೆನೆಸ್ಕೊಳ್ಳೇಬೇಕು, ಪಂಡಿತ ಪಂಚಾಕ್ಷರ ಗವಾಯಿಗಳು ಜೋಳಿಗೆ ಕಟ್ಟಿ ಮನೆ ಮನೆಗೆ ಭಿಕ್ಷೆಗೆ ಹೋಗಿ ತಮ್ಮ ಶಿಷ್ಯರನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಸಲಹಿದಂತಹ ಗುರುಗಳವರು. ಹೀಗೆ ಬರಗಾಲ ಬಂದು ಅತಿ ಕೆಟ್ಟ ಪರಿಸ್ಥಿತಿಯಲ್ಲಿಯೂ ಕೂಡ ಸಂಗೀತ ಪಾಠಶಾಲೆಯನ್ನ ನಿಲ್ಲಿಸದೆ ಶಿಷ್ಯರನ್ನ ಅತಿ ಪ್ರೇಮದಿಂದ ಊಟ, ಬಟ್ಟೆ, ವಸತಿ ಜೊತೆಗೆ ಜ್ಞಾನ ಸಂಗೀತಗಳನ್ನ ಕೊಟ್ಟು ಸಲಹಿದಂತಹ ಮಹನೀಯರು. ಇದೇ ಮುಂದಿನ ಸಂದರ್ಭದಲ್ಲಿ ಬಸರಿಗಿಡದ ವೀರಪ್ಪನವರು ಅವರಿಗೆ ಪಂಚಾಕ್ಷರ ಗವಾಯಿಗಳಿಗೆ ಭೂಮಿಯನ್ನ ಗದುಗಿನಲ್ಲಿ ದಾನ ಮಾಡ್ತಾರೆ. ಆ ಭೂಮಿಯಲ್ಲಿ ಒಂದು ಶೆಡ್ ಥರ ನಿರ್ಮಾಣ ಮಾಡಿ ದವಸ ಧಾನ್ಯಗಳನ್ನ ಕೊಟ್ಟು ಇವರ ಪಾಡು, ಇವರು ನೋಡ್ತಿರುವಂತಹ ಕಷ್ಟ ಜೊತೆಗೆ ನಿಸ್ವಾರ್ಥವಾದ ಸೇವೆ, ವಿದ್ಯಾರ್ಥಿಗಳಿಗೋಸ್ಕರ, ಶಿಷ್ಯರಿಗೋಸ್ಕರ ಇಷ್ಟು ನಿಸ್ವಾರ್ಥದಿಂದ ದುಡಿತಿರುವಂತಹ ಈ ಪೂಜ್ಯರನ್ನ ನೋಡಿ ಭೂಮಿಯನ್ನ ದಾನ ಮಾಡ್ತಾರೆ. ದಾನಶೂರರೆಂದೇ ಅವರು ಖ್ಯಾತರಾಗ್ತಾರೆ. ಬಸರಿಗಿಡದ ವೀರಪ್ಪನವರು ಕೊಟ್ಟಂತಹ ಆ ಭೂಮಿಯಲ್ಲಿ ಶ್ರೀ ವೀರೇಶ್ವರ ಪುಣ್ಯಾಶ್ರಮವನ್ನ ನಿರ್ಮಾಣ ಮಾಡ್ತಾರೆ ಪಂಚಾಕ್ಷರ ಗವಾಯಿಗಳು. ಇಂದು ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ಲೋಕ ಪ್ರಸಿದ್ಧಿ. ನೂರಾರು ಅಂಧ ಅನಾಥ ಮಕ್ಕಳಿಗೆ, ದೀನ ದಲಿತರಿಗೆ ಪೂಜ್ಯರು ಹಾಕಿಕೊಟ್ಟಂತಹ ದಾರಿ ಇಂದು ಸರ್ವರ ಬಾಳಿನ ಜ್ಯೋತಿಯಾಗಿ ಪ್ರಜ್ವಲಿಸ್ತಿದೆ.